ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಗಳನ್ನ ಗಣರಾಜ್ಯೋತ್ಸವದ ಮುನ್ನಾ ದಿನದಂದು ಘೋಷಿಸಲಾಗಿರುತ್ತೆ. ಈ ಬಾರಿ ಪದ್ಮ ಪ್ರಶಸ್ತಿಗಳನ್ನ ಘೋಷಿಸಿದ್ದು ಕನ್ನಡ ಕವಿ ಸಿದ್ದಲಿಂಗಯ್ಯ. ಕೃಷಿ ಕ್ಷೇತ್ರದ ಸಾಧನೆಗಾಗಿ ಅಮೈ ಮಹಾಲಿಂಗ ನಾಯ್ಕ್ ಪದ್ಮಶ್ರೀ ಪುರಸ್ಕಾರ ಲಭ್ಯ ಆಗಿದೆ. ಕರ್ನಾಟಕದ 5 ಪದ್ಮಶ್ರೀ ಪ್ರಶಸ್ತಿ. ಸಿಡಿಎಸ್ ಜನರಲ್ ಬಿಪಿನ್ ರಾವತ್ ಅವರಿಗೆ ಮರಣೋತ್ತರ ಪದ್ಮ ವಿಭೂಷಣ, ಕಾಂಗ್ರೆಸ್ ನಾಯಕ ಗುಲಾಂ ನಬಿ ಆಜಾದ್ ಅವರಿಗೆ ಪದ್ಮಭೂಷಣ ಪುರಸ್ಕಾರ ಸಂದಿದೆ. ಕರ್ನಾಟಕದ 5 ಪದ್ಮ ಪ್ರಶಸ್ತಿ ಒಲಿದಿದ್ದು ವಿಜ್ಞಾನ ತಂತ್ರಜ್ಞಾನ ಕ್ಷೇತ್ರದ ಸಾಧನೆಗಾಗಿ ಸುಬ್ಬಣ್ಣ ಅಯ್ಯಪ್ಪ ಅವರಿಗೆ ಹಾಗೂ ಸಾಹಿತಿ ಸಿದ್ದಲಿಂಗಯ್ಯ ಅವರಿಗೆ, ಕಲಾ ವಿಭಾಗದ ಸಾಧನೆಗಾಗಿ ಕೇಶವಮೂರ್ತಿ ಅವರಿಗೆ, ಧಾರವಾಡ ಜಿಲ್ಲೆಯ ಕುರಿಗೆ ತಜ್ಞ ಆವಿಷ್ಕಾರ ಅಬ್ದುಲ್ ಖಾದರ್ ನಡಗಟ್ಟಿನ್ಗೆ ಅವರಿಗೆ ಪದ್ಮಶ್ರೀ ಒಲಿದಿದ್ದು, ಕರಾವಳಿ ಜಿಲ್ಲೆಗಳಲ್ಲಿ ಕೃಷಿ ನಿಧಾನವಾಗಿ ಹಿನ್ನೆಲೆಗೆ ಸರಿತಿರುವಂತಹ ಸಂದರ್ಭದಲ್ಲಿ ಕೃಷಿಯೇ ಬದುಕಿಗೆ ಮೂಲಾಧಾರ ಎನ್ನುವ ಕಲ್ಪನೆಗೆ ಬಿತ್ತುತ್ತಿರುವಂತಹ ಸಾಧಕ 77ರ ಹರೆಯದ ಅಮೈ ಮಹಾಲಿಂಗ ನಾಯ್ಕ್ ಅವರ ಸಾಧನೆಯನ್ನೇ ಕೂಡ ಕನ್ನಡಪ್ರಭ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಮೊದಲಿಗೆ ಗುರುತಿಸಿತ್ತು. ಈ ಅಸಾಮಾನ್ಯ ಕನ್ನಡಿಗ ಪ್ರಶಸ್ತಿ ನೀಡಿ ಇವರಿಗೆ ಗೌರವಿಸಲಾಗಿತ್ತು. ಈಗ ಅಮೈ ಮಹಾಲಿಂಗ ನಾಯ್ಕ್ ಅವರು ಏಕಾಂಗಿಯಾಗಿ ಅಪೂರ್ವ ಮತ್ತು ಅಪಾಯಕಾರಿಯಾದ ಕೆಲಸದ ಮೂಲಕ ಜೀವಜಲ ತರಿಸಿ ಬೋಳುಗುಡ್ಡೆಯನ್ನ ನಂದನವನ ಮಾಡಿದ್ರು. ಅವರಿಗೂ ಈಗ ಪದ್ಮ ಪುರಸ್ಕಾರ. ಕೃಷಿ ಕ್ಷೇತ್ರದ ಸಾಧನೆಗಾಗಿ ಅಮೈ ಮಹಾಲಿಂಗ ನಾಯ್ಕ್ ಅವರಿಗೆ ಪದ್ಮಶ್ರೀ ಪುರಸ್ಕಾರ ಸಂದಿದೆ. ಪದ್ಮ ಪ್ರಶಸ್ತಿ ಕನ್ನಡ ಕವಿ ಸಿದ್ದಲಿಂಗಯ್ಯ ಅವರಿಗೂ ಕೂಡ ನೀಡಲಾಗ್ತಾ ಇದೆ. ಒಟ್ಟಾರೆ ಕರ್ನಾಟಕದ 5 ಪದ್ಮ ಪ್ರಶಸ್ತಿ. ಅಬ್ದುಲ್ ಖಾದರ್ ನಡಗಚ್ಚಿನ್ ಪದ್ಮಶ್ರೀ ಪ್ರಶಸ್ತಿ ಆವಿಷ್ಕಾರ ವಿಭಾಗದಲ್ಲಿ ಅವರಿಗೆ ಲಭಿಸಿರುವಂಥದ್ದು. ಹಾಗೆ ಕೃಷಿ ವಿಭಾಗದಲ್ಲಿ ಅಮೈ ಮಹಾಲಿಂಗ ನಾಯ್ಕ್ ಅವರಿಗೆ ಪದ್ಮಶ್ರೀ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.